ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ತುಂಬ ವಿಶೇಷವಾದಂಥ ಒಂದು ಸಂಚಿಕೆ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಡಿಸೇಬಲ್ಡ್ ಮಕ್ಕಳು ಅಂತಂತಾರೆ, ಅಂದರೆ ಕೈಲಾಗದೆ ಏನೂ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳುವಂತಹ ಒಂದು ಪೇರೆಂಟ್ಸ್ಗಳಿಗೆ ಇದೊಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮಗುವಿನಲ್ಲಿ ಏನೋ ಕೊರತೆ ಇದೆ, ನನ್ನ ಮಗುವಿನಲ್ಲಿ ಏನೋ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳುವಂಥ ತಂದೆ ತಾಯಿ ತಮ್ಮ ನಿಲುವನ್ನು ಫಸ್ಟು ಬದಲಿಸಬೇಕು ಅಂತ ಹೇಳ್ತೀನಿ. ಇಂಥ ಮಕ್ಕಳಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ. ಅದೆಲ್ಲವನ್ನು ನಾವು ನಿರೂಪಿಸಬೇಕಾದ್ರೆ ಅವ್ರ ಜೊತೆ ಅವರಾಗೇ ಇರಬೇಕು. ಇಂಥ ಒಂದು ಪ್ರಯತ್ನದಲ್ಲಿ ಮುಂದುವರೆದುಕೊಂಡು ಹೋಗ್ತಾ ಇರುವಂಥವರು ವಿನಯಾ ಕೆಣಿ ಅವರು. ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಅಮೂಲ್ಯ, ನಿಮ್ಮ ಸ್ಕೂಲಲ್ಲಿ ನಾನು ನೋಡಿದೆ, ಫಸ್ಟ್ ನಾವು ವೀಕ್ಷಕರು ಕೂಡ ತೋರಿಸಿದ್ವಿ, ವಿಶೇಷವಾಗಿ ಏನೇನೋ ತರಬೇತಿಗಳನ್ನು ಕೊಡ್ತೀರಾ ಅವ್ರಿಗೆ, ಅವ್ರ ಹತ್ರನೇ ಪಾಕೆಟ್ ಮಾಡಿಸ್ತೀರಾ, ಕವರ್ಸ್ ಮಾಡಿಸ್ತೀರಾ, ಆಮೇಲೆ ಬೇರೆ ಬೇರೆ ಆರ್ಟ್ಸ್ ಎಲ್ಲ ಮಾಡಿಸ್ತೀರಾ. ಸೊ ಆ ಮಕ್ಕಳಲ್ಲಿ ಅದೆಲ್ಲ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಬೇಕು ಮೇನು. ಅದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಹೆಂಗೆ ತೊಗೊಂಬರ್ತೀರಾ ಮಕ್ಕಳಲ್ಲಿ ಅಂತ? ಒಂದು ಏನು ಹೇಳಿದರೆ, ಇಲ್ಲಿ ಬರುವ ಮಕ್ಕಳು ಮುಂಚೆನೂ ಬೇರೆ ಸ್ಕೂಲ್ಗಳಲ್ಲಿ ಹೋಗಿ ಅರ್ಲಿ ಇಂಟರ್ವೆನ್ಷನಿಂದ ಕಾನ್ಸಂಟ್ರೇಷನು ಅದೆಲ್ಲ ಸ್ವಲ್ಪ ಇಂಪ್ರೂವ್ ಆಗೇ ಬಂದಿರ್ತಾರೆ. ಆದರೆ ನಾವು ಇಲ್ಲಿ 13 ವರ್ಷಕ್ಕೆ ತಗೊಳ್ತೀವಿ. ಯಾಕೆ ಹೇಳಿದರೆ, ಅವರು 18 ವರ್ಷದ ಟೈಮಲ್ಲಿ ವೊಕೇಶನ್ ಯೂನಿಟ್ ಅಂತ ಏನು ಮುಗಿಸ್ಕೊಂಡು ಒಂದು ಎಂಪ್ಲಾಯೀಸ್ ಥರ ಇಲ್ಲಿ ಅವರು ಕೆಲಸ ಮಾಡೋಕ್ಕೆ ಎಬಿಲಿಟಿ ಬರುವಂಗೆ ನಾವು ಅಲ್ಲಿಂದ ಅವರನ್ನು ಕರ್ಕೊಂಡು ಬರ್ತೀವಿ. ಹಾಗೆ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಆ ಮಗು 1 ತಿಂಗಳು ಅಬ್ಸರ್ವ್ ಮಾಡ್ತೀವಿ. ಆ ಮಗುವಲ್ಲಿ ನಿಜವಾದ ಯಾವ ಸ್ಕಿಲ್ ಇದೆ ಅದನ್ನು ನಾವು ಯಾವ ರೀತಿಯಲ್ಲಿ ಶೇಪ್ ಮಾಡ್ಬೋದು, ಅಂದರೆ ಇನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು. ಇನ್ನೊಂದು ಇರುವ ಸ್ಕಿಲ್ಲನ್ನು ನಾವು ಏನು ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇವಾಗ ನೀವು ನೋಡಿರುವಂತೆ ಇವಾಗ ನಾವು ಬೇರೆ ಬೇರೆ ಥರದ ಬ್ಯಾಗ್ಗಳನ್ನು ಮಾಡಿದ್ದೀವಿ, ಬೇರೆ ಮೊಬೈಲ್ ಪೌಚ್ಗಳನ್ನು ಮಾಡಿದ್ದೀವಿ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಅದು ಎಲ್ಲನೂ ಸ್ಟ್ರೈಟ್ ಸ್ಟಿಚ್ ಇದೆ. ಸೂಯಿಂಗ್ ಮೆಷಿನಲ್ಲಿ ನಮ್ಮ ಹತ್ರ ಇರುವ ಮಗುಗೆ ಸ್ಟ್ರೈಟ್ ಸ್ಟಿಚ್ ಹಾಕುವ ಎಬಿಲಿಟಿ ಇರೋದು. ಸೊ ಆ ಸ್ಟ್ರೈಟ್ ಸ್ಟಿಚ್ಚನ್ನು ಯಾವ್ದು ಹೊಲಿಯೋಕ್ಕೆ ಯೂಸ್ ಮಾಡ್ಬೋದು. ಅಂತಹ ಪ್ರಾಡಕ್ಟ್ಗಳನ್ನು ಮಾತ್ರ ನಾವು ಏಮ್ ಮಾಡ್ತೀವಿ. ನಾನು ಆವಾಗಲೇ ಕೇಳೋಣ ಅಂದ್ಕೊಂಡೆ, ಈಗ ಅಕಾಡೆಮಿಗೂ ಕೂಡ ಕೆಲವೊಂದು ಟ್ರೈನಿಂಗ್ ಕೊಡ್ತಿದ್ದೀರಾ, ಕಂಪ್ಯೂಟರ್ದು ಕೂಡ ಅವಕ್ಕೆ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಒಂದು ಇಂಟ್ರೆಸ್ಟಿಂಗ್ ಇಲ್ಲಿ ವಿಷಯ ಅಂತಂದರೆ, ಆ ಮಕ್ಕಳು ಮಾಡಿರೋ ಕೆಲಸಕ್ಕೆ ನೀವು ಅವರ ಒಂದು ಇದನ್ನು ಗೌರವ ಧನ ಥರ ಕೊಡ್ತಾ ಇದ್ದಾರೆ. ಅಂದರೆ ಅದು ನಾವು ಹೇಳಿದಾಗೆ ಸಂಬಳ ಅಂತಲ್ಲ, ಆ ಮಕ್ಕಳು ಮಾಡಿದ್ದು ಗ್ರೇಟ್. ಅದು ಆ್ಯಕ್ಚುಲಿ ಅದು ಏನು ಆ್ಯಕ್ಚುಲಿ ನೀವು ಯಾಕೆ ಆ ಥರ ಮಾಡಿದಂದರೆ ಅವ್ರಿಗೆ ರೀಇನ್ಫೋರ್ಸರ್ ಅಂತ ನಾವು ಹೇಳ್ತೀವಿ. ರೀಇನ್ಫೋರ್ಸರ್ ಹೇಳಿದರೆ ಮಕ್ಕಳಿಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಬರಬೇಕು. ಈಗ ತಿಳುವಳಿಕೆನೇ ಇಲ್ಲ ಅಂದರೆ ಕೆಲವು ಮಕ್ಕಳಿಗೆ ದುಡ್ಡು ಬೇಕು, ದುಡ್ಡಿಂದ ಅದು ತೆಕ್ಕೊಳ್ಬೋದು, ಇದು ತೆಕ್ಕೊಳ್ಬೋದು ಅನ್ನುವ ಜ್ಞಾನ ಇರುತ್ತೆ. ಆದರೆ ಯಾವತ್ತೂ ಆ ಮಗು ಕೈಯಲ್ಲಿ ಹಣ ಇರಲ್ಲ. ನೀವು ಹೇಳಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಹತ್ರ ಒಂದು ಮಗು ಬರ್ತಿತ್ತು, ಅದು ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತೀವಿ. ಆ ಮಗು ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಥರದಲ್ಲಿ ಇದ್ದ ಮಗುನ ನಾವು ಇಲ್ಲಿ ಟ್ರೈನ್ ಮಾಡಿ ಅವಳ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾಡಿಸಿ ಅವಳಿಗೆ ಸ್ಟೈಫಂಡ್ ಅಂತ ಕೊಡ್ತಿದ್ವಿ. ಅವರ ಅಮ್ಮ ಒಂದ್ಸಲ ಟಿ ವಿ ನೋಡಬೇಕಾದ್ರೆ ಹೀಗೆ ಮನೇಲಿ ಹೇಳಿದ್ರಂತೆ, ನನಗೆ ಎಷ್ಟು ಚೆನ್ನಾಗಿದೆ ಈ ಸೀರೆ, ನನಗೊಂದು ಇಂಥ ತೆಗೆಸಿಕೊಡ್ರಿ ಹೇಳಿ ಗಂಡನನ್ನು ಕೇಳಿದರೆ ಅವರು ಸುಮ್ಮನಿರೇ ಹೇಳಿದಾಗ ಈ ಹುಡುಗಿ ಹೇಳ್ತಂತೆ, ಅಮ್ಮ ಯಾಕೆ ಹೆದರ್ತೀಯಾ, ನನಗೆ ದುಡ್ಡು ಬರ್ತೀನಿ, ನಾನು ತೆಗೆಸಿಕೊಡ್ತೀನಿ ಹೇಳಿ. ಆ ಪೇರೆಂಟ್ ಬಂದು ಮರುದಿನ ಬಂದು ನಮ್ಮ ಹತ್ರ ಬಂದು ಹೇಳಿ ಹತ್ರು, ನಾನು ಯಾವತ್ತೂ ಇದನ್ನು ನನ್ನ ಮಗುವಿನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಇವತ್ತಿಗೆ ಅಷ್ಟು ಪ್ರಾಬ್ಲಮ್ ಇರುವ ಮಗಳು ನಂದು ಕಾನ್ಫಿಡೆಂಟಾಗಿ ನಾನು ನಿಮಗೆ ತೆಗೆಸಿಕೊಡ್ತೀನಿ ಅಂತ ಹೇಳಿದ್ಲಲ್ವಾ ಅಂತ. ಆ ದಿವಸ ನಿಜವಾಗ್ಲೂ ಅವ್ರು ಹೇಳಬೇಕಾದ್ರೆ ನನಗೂ ಒಂಥರ ರೋಮಾಂಚನ ಆಯಿತು. ಅವ್ರನ್ನ ಕಾನ್ಫಿಡೆಂಟ್ ಮಾಡೋಕ್ಕಿಂತ ಈ ಥರ ಅವರಿಗೆ ಸ್ವಾವಲಂಬನೆ ಮಾಡಿದರೆ ಅದರಲ್ಲಿ ಬರುವ ಕಾನ್ಫಿಡೆನ್ಸು, ಅದರಲ್ಲಿ ಬರುವ ಒಂದು ಸಂತೋಷ, ಅದನ್ನು ನಾವು ದುಡ್ಡು ಕೊಟ್ಟು ಕೊಡೋಕ್ಕಾಗಲ್ಲ. ಮಾರ್ಕೆಟ್ ಹೆಂಗೆ ಮಾಡ್ತೀರಿ ಈ ಮಕ್ಕಳು ಮಾಡಿರುವಂಥ ಪ್ರಾಡಕ್ಟ್ಸನ್ನ? ಯಾವ ರೀತಿ ಇದು ಮಾಡ್ತೀರಾ? ಎಕ್ಸಿಬಿಷನ್ ಥರ ಏನಾದರೂ ಮಾಡ್ತೀರಾ? ಹೌದು, ನಮಗೆ ಮಾರ್ಕೆಟ್ ಮಾಡೋದು ನಿಜವಾಗ್ಲೂ ಪ್ರಾಬ್ಲಮ್. ಯಾಕೆ ಹೇಳಿದರೆ, ಎಷ್ಟೇ ಹೇಳಿದರೂ ನಾವು ಜನರಲ್ ಪಬ್ಲಿಕ್ ಹತ್ರ ಮಾರ್ಕೆಟಿಗೆ ಹೋದರೆ ಅಲ್ಲಿ ಕಂಪ್ಯಾರಿಸನ್ ಅನ್ನೋದು ಬಂದೇ ಬರ್ತದೆ. ಸೊ ಅದರಲ್ಲೂ ನಾವು ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಕ್ವಾಂಟಿಟಿ ವೈಸು ತುಂಬ ದೊಡ್ಡ ಆರ್ಡರ್ ಕೊಟ್ಟಾಗ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಮ್ಮ ಮಕ್ಕಳದ್ದು ಟೈಮ್ ಗ್ಯಾಪಲ್ಲಿ ಇದು ಆಗಿರೋದಕ್ಕೆ ಅದಕ್ಕೆ ಸೊಲ್ಯೂಷನ್ ಈಗ ಏನು ಹುಡುಕಿದ್ದೀವಿ ಹೇಳಿದರೆ, ನಮ್ಮ ಹಾಗೆ ಸಣ್ಣ ಸಣ್ಣ ಯೂನಿಟ್ಗಳು ಸೇರಿ ತಗೊಂಡು ಅದನ್ನು ಔಟ್ಸೋರ್ಸ್ ಮಾಡಿ ಒಟ್ಟಾರೆ ಆ ಡಿಸೇಬಲ್ಡ್ ಮಕ್ಕಳು ಎಲ್ಲಿ ಇದ್ರೂ ಅವರಿಗೊಂದು ಕೆಲಸ ಬೇಕು, ಆ ಕೆಲಸ ಮಾಡಿದ ಸಂತೋಷ ಅವ್ರಿಗೆ ಸಿಗಬೇಕು ಅನ್ನೋ ಥರ ನಾವು ಇದು ಮಾಡಿದ್ದೀವಿ. ಇದು ಇಷ್ಟು ಚೆನ್ನಾಗಿದೆ ನೋಡಿದರೆ, ಹೀಗೆ ನೋಡಿದರೆ ನಿಮಗೆ ಸ್ಪೆಷಲ್ ಮಕ್ಕಳು ಮಾಡಿದ್ದು ಅಂತ ಅನಿಸಲ್ಲ. ಆದರೆ ನಾನು ಹೇಳೋದು, ನೀವು ಇದು ಒಂದು ಕಾರ್ಡ್ ಕೊಟ್ಟರೆ ಆ ಮಗು ಇದು ಆ ದಿವಸದ ನಗುವನ್ನು ನೀವು ಅವನಿಗೆ ಕೊಟ್ಟಂಗೆ. ಇನ್ನೊಂದು ಏನಂದರೆ, ಈ ಥರ ಇರುವಂಥ ಮಕ್ಕಳು ತಂದೆ ತಾಯಿಗಳು ತುಂಬ ಧೈರ್ಯ ಕುಂದುಬಿಡ್ತಾರೆ. ಅವ್ರಿಗಂದರೆ ಧೈರ್ಯ ಫುಲ್ ಕಳ್ಕೊಂಡ್ಬಿಡ್ತಾರೆ. ನನ್ನ ಮಗಿಂದ ಏನೂ ಆಗಲ್ಲ, ನಾನು ಸಾಯೋವರೆಗೂ ನನ್ನ ಮಗನ್ನ ಸಾಕಬೇಕಾಗತ್ತೇನೋ, ಮುಂದೆ ಯಾರು ಅವ್ರಿಗೆ ಗತಿ, ಅವನು ಅಥವಾ ಅವಳು ಅಂತ.
ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಏನು ಮಾಡಬೇಕು ಅವರು ಅಂತ? ಮೊದಲನೇ ಕರ್ತವ್ಯ ಏನವ್ರದ್ದು? ಹೌದು, ಮೊದಲನೇ ಕರ್ತವ್ಯ ಏನು ಹೇಳಿದರೆ, ಫಸ್ಟ್ ಆಫ್ ಆಲ್ ಅಟ್ಲೀಸ್ಟ್ ಸೆಲ್ಫ್ ಹೆಲ್ಪ್ ಅಂತ. ಈಗ ಸ್ಪೆಷಲ್ ಮಕ್ಕಳು ಇರುವ ಎಲ್ಲ ಪೇರೆಂಟ್ಸಿಗೆ ಅರ್ಥ ಆಗಿರ್ತದೆ. ಸೆಲ್ಫ್ ಹೆಲ್ಪ್ ಅಂದರೆ ಅಟ್ಲೀಸ್ಟ್ ತಿನ್ನೋದು, ಕುಡಿಯೋದು ಮತ್ತು ಟಾಯ್ಲೆಟಿಗೆ ಹೋಗೋದು ಅಷ್ಟು ಲೆವೆಲಲ್ಲಿ ಆದರೂ ಅವರನ್ನು ರೂಢಿ ಮಾಡಬೇಕು. ನಮ್ಮ ನಂತರ ಏನು ಅಂತ ಆಲೋಚನೆಗಿಂತ ನಾವು ಇರುವಾಗಲೇ ಏನು, ಎಲ್ಲಿವರೆಗೆ ಅವರನ್ನು ಇಕ್ವಿಪ್ ಮಾಡ್ಬೋದು, ಎಬಿಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು. ಸೊ ಮುಂದೆ ನಮಗೂ ಬರ್ಡನ್ ಕಡಿಮೆ ಆಗಬೇಕು, ನಮ್ಮ ನಂತರ ಯಾರವರನ್ನು ನೋಡ್ಕೊಳ್ತಾರೋ ಅವರಿಗೂ ಬರ್ಡನ್ ಕಡಿಮೆ ಆಗಬೇಕು. ಈ ಥರ ನಾವು ಆಲೋಚನೆ ಮಾಡಿದರೆ ಖಂಡಿತ ಆ ಮಗು ಒಂದಲ್ಲ ಒಂದು ಕಡೆ ಅಕ್ಸೆಪ್ಟ್ ಆಗುತ್ತೆ. ಓಕೆ, ನಿಜವಾಗ್ಲೂ ವೀಕ್ಷಕರೇ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಈ ಮಕ್ಕಳಲ್ಲಿ ಇಂಥ ಒಂದು ಸಾಮರ್ಥ್ಯ ಇದೆಯಾ ಅಂತ. ವಿನಿಯಾ ಕಿಣಿ ಅಂತ ಸಾಕಷ್ಟು ಪೇರೆಂಟ್ ತುಂಬ ಜನ ಇದ್ದಾರೆ, ಪೋಷಕರು, ಅವರೆಲ್ಲರೂ ಕೂಡ ಇವ್ರ ಥರನೇ ಆಗಬೇಕು, ನನ್ನ ಮಗುವಿನಲ್ಲಿ ಏನೋ ಒಂದು ಸಾಮರ್ಥ್ಯ ಇದೆ, ಆ ಮಗುವಿನಲ್ಲಿ ಏನು ಸಾಮರ್ಥ್ಯ ಇದೆ ಅದನ್ನು ನಾನು ಹೊರತರಬೇಕು, ಅದಕ್ಕೇನು ಮಾಡಬೇಕು ನಾನು, ಆ ಒಂದು ಸ್ಫೂರ್ತಿ ಅವರೆಲ್ಲರೆಲ್ಲರೂ ಬರಬೇಕು ಅಂತಲೇ ಹೇಳ್ತೀನಿ. ಆಮೇಲೆ ಇಂಥ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಮೊದಲು ಈ ಒಂದು ನಿಲುವನ್ನು ಬದಲಾಯಿಸಬೇಕು. ಮಕ್ಕಳಲ್ಲಿ ಇರುವಂತಹ ಸಾಮರ್ಥ್ಯ ಬರಬೇಕು, ಅಥವಾ ಅವರು ತಾವಾಗಿ ಸ್ವಾವಲಂಬಿ ಬದುಕನ್ನು ಸಾಗಿಸಬೇಕು, ಜೀವನ ಮಾಡಬೇಕು ಅಂತನಾದರೆ ನಾವು ಕೂಡ ಒಂದಿಷ್ಟು ತ್ಯಾಗಗಳಿಗೆ ರೆಡಿ ಆಗಬೇಕು. ನಾರ್ಮಲ್ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರು ಮಾಡೋದ್ರಲ್ಲಿ ಏನೂ ತ್ಯಾಗ ಇರೋದಿಲ್ಲ. ಇಂಥ ತಾಯಂದ್ರು ಮಾಡೋ ತ್ಯಾಗ ಇದೆಯಲ್ಲ, ಅದು ನಿಜವಾಗ್ಲೂ ಅದಕ್ಕೆ ಯಾವುದೂ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಡಿಸೇಬಲ್ಡ್ ಮಕ್ಕಳು ಅನ್ನೋದು ಬದಲು ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳು, ಎಷ್ಟು ಚೆನ್ನಾಗಿದೆ ಪಾಸಿಟಿವ್ ಆಗಿರುವಂತಹ ಈ ಒಂದು ಲೈನನ್ನು ಇಟ್ಕೊಂಡು ಇಂಥ ಮಕ್ಕಳನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿಯನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.